ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದ್ರೆ, ಈ ವಿಡಿಯೋದಲ್ಲಿ ಒಂದು ಆ್ಯಪ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಟೈಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಟೈಪ್ ಮಾಡಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡಾಗ ಅದು ನಿಮ್ಮ ಎಲ್ಲಿದ್ದೀರಾ ಅನ್ನೋ ಒಂದು ಪ್ಲೇಸ್ ಕೇಳುತ್ತೆ. ನೀವು ಅದನ್ನು ಕೊಟ್ಟರೆ ಈ ಆ್ಯಪ್ ಓಪನ್ ಆಗುತ್ತೆ. ಆ ಆ್ಯಪ್ ಓಪನ್ ಆದಾಗ ನಿಮ್ಮ ಇರುವಂಥ ಪ್ಲೇಸಿನಿಂದ ನೀವೆಷ್ಟು ದೂರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿದ್ದೀರೋ ಅನ್ನೋದನ್ನು ನಿಖರವಾಗಿ ಅಲ್ಲಿ ತೋರಿಸುತ್ತೆ. ನಿಮಗೇನಾದರೂ ಸಮಸ್ಯೆ ಬಂದಾಗ ಯಾವ ರೀತಿ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು, ಯಾವ ರೀತಿ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು 112 ನಂಬರ್ ಕರೆ ಮಾಡಿದ್ರೆ ಪೊಲೀಸ್ ಇಮಿಡಿಯೇಟ್ಲಿ ಬರ್ತಾರಂತ. ಅದೆಷ್ಟೋ ಜನಕ್ಕೆ ಅದು ಆ ನಂಬರ್ ಕೂಡ ಗೊತ್ತಿರಲ್ಲ. ಹಾಗಾಗಿ ಇಂಥ ಒಂದು ಆ್ಯಪ್ ಇದ್ದಾಗ ಒಂದಿಷ್ಟು ನಿಖರ ಮಾಹಿತಿಗಳು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಿಮ್ದೇನೋ ಒಂದು ವಸ್ತು ಕಳೆದು ಹೋದರೆ ಯಾವ ರೀತಿ ಅದನ್ನು ವರದಿ ಮಾಡುವಂಥದ್ದು, ಮತ್ತು ನಿಮ್ಮ ಸುತ್ತಮುತ್ತ ಇರುವಂಥ ಒಂದು ಪೊಲೀಸ್ ಠಾಣೆಗಳು ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಮತ್ತು ಎಮರ್ಜೆನ್ಸಿ ನಂಬರ್ಗಳು ಎಲ್ಲ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಪೊಲೀಸ್ ಮಿತ್ರ ಅಂತ ಇಲ್ಲೊಂದು ಸೆಕ್ಷನ್ ಇದೆ. ಈ ಸೆಕ್ಷನಿಗೆ ಬಂದಾಗ ಅಲ್ಲಿ ಒಂದಿಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ. ಉದಾಹರಣೆಗೆ, ಈಗ ಸೈಬರ್ ಕ್ರೈಮ್ ನಿಮಗೆಲ್ಲ ಗೊತ್ತಿರುವಂಥದ್ದು ದಿನನಿತ್ಯ ನಾವು ನೋಡ್ತಿರ್ತೇವೆ. ಜನ ಎಷ್ಟು ಮೋಸ ಹೋಗ್ತಿರ್ತಾರೆ ಅದ್ರ ಬಗ್ಗೆ ಎಲ್ಲ. ಮತ್ತು ಅದನ್ನು ಯಾವ ರೀತಿ ನಾವು ಹೇಳ್ಕೊಳ್ಳೋದು, ಅದನ್ನು ಸೈಬರ್ ಕ್ರೈಮ್ ನೀವು ಆನ್ಲೈನಲ್ಲಿ ಇಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಿ ಒಳಗಡೆ ಹೋದಾಗ ನಿಮ್ಗೆ ಒಂದಿಷ್ಟು ಆಪ್ಷನ್ಗಳು ಸಿಗುತ್ತೆ. ಅದು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಆ್ಯಪನ್ನು ಹಾಕ್ಕೊಳ್ಳಿ. ಇಲ್ಲಿ ವೇರ್ ಟು ರಿಪೋರ್ಟ್ ಸೈಬರ್ ಕ್ರೈಮ್ ಇನ್ ಕರ್ನಾಟಕ ಅಂತ ಇದೆ. ಅಲ್ಲಿ ಹಿಯರ್ ಅಂತ ನೀವು ಕೊಟ್ಟರೆ ಆ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ಓಪನ್ ಆದಾಗ ನಿಮಗೆ ಆ ವೆಬ್ಸೈಟ್ನಲ್ಲಿ ಎಲ್ಲಿ ಕಂಪ್ಲೇಂಟ್ ಮಾಡಬಹುದು, ಅದೇನು ವಿಚಾರ ಕೇಳುತ್ತೆ, ನಿಮ್ಮ ಯೂಸರ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಒಂದು ಪಾಸ್ವರ್ಡ್, ಇವನ್ನೆಲ್ಲ ಕೇಳುತ್ತೆ. ನೀವು ಆಗ ಸುಲಭವಾಗಿ ಏನು ಸಮಸ್ಯೆ ಆಗಿದೆ ಅನ್ನೋದು ಕೂಡ ನೀವಲ್ಲಿ ಹೇಳ್ಕೊಳ್ಬಹುದು. ಅಷ್ಟೇ ಅಲ್ಲ, ಇಲ್ಲಿ ಒಂದು FIR ವಿಚಾರಗಳು ಇರುತ್ತೆ. ಪೊಲೀಸ್ ಸ್ಟೇಷನ್ ಫೈಂಡರ್, FIR ಸರ್ಚ್, ಮಿಸ್ಸಿಂಗ್ ಪರ್ಸನ್ಸ್, ಟ್ರಾಫಿಕ್ ಫೈನ್ಸ್ ಎಲ್ಲ ಕೂಡ ಇಲ್ಲಿದೆ. FIR ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಯಾವ ರೀತಿ FIR ಆಗಿದೆ ಅದು ನಿಮಗೆ PDF ಮೂಲಕ ಕೂಡ ಪಡ್ಕೊಳ್ಬೋದು ಅಂತ ಒಂದು ಸುಲಭವಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಮಾಡಿಕೊಟ್ಟಿದೆ. ಈ ಆ್ಯಪನ್ನು ಎಲ್ಲರೂ ಬಳಸ್ಕೊಳ್ಳಿ, ಆದಷ್ಟು ಬೇರೆಯವರು ಕೂಡ ಹೇಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ.